ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2,20,000 ಬಜೆಟಲ್ಲಿ ಒಂದು ಹೊಂಡೈ ಅವ್ರದ್ದು ವರ್ಣ ಕಾರ್ ಸೇಲಿಗೆ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ. ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗೆ ತಂದರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕರೆದು ಆರಾಮಾಗಿ ಸೇಲ್ ಮಾಡ್ಕೊಬೋದು. ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ನಿಮಗೆ ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೂ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ವರ್ಣ ಅಲ್ವಾ? ಹಾಂ ಸರ್, ಹೋಂಡೈ ವರ್ಣ ಸರ್. ಡೀಸೆಲಾ ಪೆಟ್ರೋಲಾ? ಡೀಸೆಲ್ ಸರ್, ಡೀಸೆಲ್. ಓಕೆ, ಯಾವ್ದು ಮಾಡಲು ಸರ್ ಅದು? 10 ಮಾಡಲು ಸರ್, 2010 ಸರ್. ಓಕೆ. ಈ ಮೊನ್ನೆ ಒಂದು 2 ತಿಂಗಳು ಆಯ್ತು ಸರ್ ರೀಪಾಸಿಂಗ್ ಮಾಡಿ. ಎಫ್ ಸಿ ಆಗಿ ಈ ರೀಸೆಂಟ್ ಆಗಿರೋದು ಎಫ್ ಸಿ? ಹೌದು ಸರ್, ಇನ್ನು 2030ವರೆಗೆ ಐತ್ರಿ. ಓಕೆ. ನೋಡಿರಿ ಹಂಗೆ. ಎಷ್ಟು ಹೊಡೆಯುತ್ತೆ ಗಾಡಿದು? ಗಾಡಿ ಸರ್ 1,97,000 ಹೊಡೈತೆ ಸರ್. ಓಕೆ. ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಸರ್? ಮೈಲೇಜ್ 20 ಮೇಲೆ ಬರುತ್ತೆ ಸರ್. ನಾನು ಎಲ್ಲ ಚೆಕ್ ಮಾಡೀನಿ ಸರ್, 23-24 ತನಕ ಬರುತ್ತೆ ರೀ ಇದು ನನ್ನ ಡ್ರೈವಿಂಗಿಗೆ. ಓಕೆ. ಹ್ಞೂ ಸರ್. ಓಕೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ? ಇನ್ಸೂರೆನ್ಸ್ ನಾಳೆ ಜನವರಿ ಅದ್ರಾಗನ್ನ ಐತ್ರಿ. ಮುಂದಿನ ವರ್ಷ ಜನವರಿವರೆಗೂ ಇದೆ? ಹ್ಞೂ ರೀ, ಮುಂದಿನ ವರ್ಷ ಜನವರಿ ತನಕ ಐತ್ರಿ. 14ನೇ ತಾರೀಕಿಗೆ ಮುಗಿತೈತೆ ರೀ, ಮುಂದಿನ ಜನವರಿ 14 ರೀ. ಓಕೆ. ಟೈರ್ ಎಲ್ಲ ಹೆಂಗಿದೆ ಸರ್? ಆ ಟೈರ್ 50% ಅದಾವೆ ರೀ ಟೈರ್. 50% ಇದಾವ? ಹ್ಞೂ ರೀ. ಇದು 5 ನಾಗಿಲ್ಲ ರೀ. ಹಾಂ. 4 ಇವು ಹಾಕ್ಸಿದ್ವಿ ರೀ. ಈಗ ಒಂದು 2 ವರ್ಷ ಆಯ್ತು ರೀ, ನಾ ತೊಗೊಂಡು 2 ವರ್ಷದಾಗ ಇದಿಷ್ಟು ಕೆಲಸ ಮಾಡ್ಸೀನಿ ರೀ. 4 ಟೈರ್ ಹಾಕ್ಸಿನಿ ರೀ, 4 ಚೆಕಪ್ ಹಾಕ್ಸೀನಿ. ಮತ್ತು ಸಸ್ಪೆನ್ಸರ್ ಮಾಡ್ಸೀನಿ ರೀ. ಮತ್ತು ಸ್ವಲ್ಪ ಇಂಜನ್ ಬೆಡ್ ಶೇಕ್ ಆಕತ್ತೆ ರೀ, ಇಂಜನ್ ಬೆಡ್ ಹಾಕ್ಸೀನಿ ರೀ. ಅವೆಲ್ಲ ಅಷ್ಟೆಲ್ಲ ಸಸ್ಪೆನ್ಸರ್ ಎಲ್ಲ ಅಷ್ಟೆಲ್ಲ ಮಾಡೀನಿ ರೀ. ಒಂದು ಕ್ಯಾರಿಯರ್ ಹಾಕೀನಿ ರೀ, ಮೇಲೆ ಊಫರ್ ಹಾಕ್ಸೀನಿ ರೀ, ಸಿಸ್ಟಮ್ ಹಾಕೀನಿ ರೀ. ಪವರ್ ಸ್ಟೇರಿಂಗ್ ಎಲ್ಲ ಚೆನ್ನಾಗೈತೆ ರೀ, ಎ ಸಿ ಚೆನ್ನಾಗೈತೆ ರೀ. ಈಗ ಒಂದು 15 ದಿವಸ ಆಯ್ತು ರೀ, ಮತ್ತು ಆಯಿಲ್ ಚೇಂಜ್ ಮಾಡೀನಿ ರೀ. ಓಕೆ. ಆಯಿಲು ಕೂಲೆಂಟ್ ಆಯಿಲು ಎಲ್ಲ ಚೇಂಜ್ ಮಾಡ್ಸೀನಿ ರೀ. ಓಕೆ. ಸೀಟ್ ಎಲ್ಲ ಚೆನ್ನಾಗಿದಾವ? ಸೀಟು ಗೀಟು ಎಲ್ಲ ಚೆನ್ನಾಗದ ಸರ್, ಫೋಟೋ ಹಾಕಿದ್ದೀನಿ ನೋಡಿ ಸರ್. ಓಕೆ. ಈ ಗಾಡಿ ಏನಾದ್ರು ರಿಪೇಂಟ್ ಆಗಿದೆಯಾ, ಏನು ಟಚ್ ಅಪ್ ಏನಾದರೂ? ಇದು ಆಗಿದೆ ಸರ್. ಅದು ಅಲೆ ಸೊಪ್ಪು ಟಚ್ ಅಪ್ ಮಾಡಕ್ಕೆ ಹೋಯ್ತು ಸರ್. ಮತ್ತೆ ಕಲರ್ ಮತ್ತೆ ಚೇಂಜಸ್ ಕಾಣುತ್ತೆ ಅಂತ ಹೇಳ್ಬಿಟ್ಟು ಫುಲ್ ಚೇಂಜ್ ಅಷ್ಟು ಮಾಡಿಸ್ಬಿಟ್ಟು ಸರ್ ಪೇಂಟ್. ಓಕೆ. ಪೂರ್ತಿ ರಿಪೇಂಟ್ ಮಾಡಿಸಿದ್ರಾ? ಹ್ಞೂ ರೀ, ಅಷ್ಟೆಲ್ಲ ಪೂರ್ತಿ ಎಲ್ಲ ರಿಪೇಂಟ್ ಮಾಡ್ಸೀನಿ ಸರ್. ಓಕೆ. ಈಗ ಡಾಕ್ಯುಮೆಂಟ್ಸ್ ನಿಮ್ಮ ಕಡೆದು ಒರಿಜಿನಲ್ ನಮ್ಮ ಕಡೆ ಅದಾವೆ ಸರ್, ಹಾಕಿದ್ದೀನಿ ಸರ್. ನಾನು 5ನೇ ಓನರ್ ಸರ್. ಓನರ್ 5ನೇ ಓನರ್ ಸರ್ ನಾನು. ಓಕೆ. ಈಗ ಗಾಡಿ ಸರ್ ಇದು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಹೊಸ ಹಿರೇಗಣಕಲ್ ರೀ. ಓಕೆ. ರೇಟ್ ಏನು ಹೇಳ್ತೀರಿ ಗಾಡಿಗೆ? 2.20 ಹೇಳ್ತೀರಿ, ಬಂದ್ರೆ ವ್ಯವಸ್ಥೆ ಮಾಡಿ ಕೊಡೋಣ. ಓಕೆ. ಬಂದಾಗ ಇನ್ನೂ ಕಡಿಮೆ ಮಾಡಿಕೊಡ್ತೀರಾ? ಹ್ಞೂ ಸರ್. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆಯಲ್ಲ? ಓಕೆ ಸರ್, ಇದೆ ಸರ್. ಸರಿ ಸರ್. ಓಕೆ.